ಈ ಮಠದಲ್ಲಿ ಇದೇ ಮಾರ್ಚ್ 6 ಮತ್ತು 7ರಂದು ಧಾರ್ಮಿಕ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಸುಮಾರು 1000 ವರ್ಷ ಇತಿಹಾಸವುಳ್ಳ ಮಠ, ಅದೆಲ್ಲರಿಗೂ ತಮ್ಮ ಗಮನಕ್ಕಿದೆ ಅಂತ ನಾವು ಕೂಡ ಅಂದ್ಕೊಂಡಿದ್ದೀನಿ. ಆ ಮಠದ ಅನೇಕ ನವೀಕೃತ ಕಟ್ಟಡಗಳ ಉದ್ಘಾಟನೆ ನಡೆಯಲಿದೆ. ಅದರಲ್ಲಿ ಪ್ರವೇಶ ಬಸವದ್ವಾರ ಉದ್ಘಾಟನೆ ಕೂಡ 6ನೇ ತಾರೀಕು ಆಗ್ತಾ ಇದೆ. ಜೊತೆಗೆ 16 ಹೊಸ ಗದ್ದಿಗೆಗಳು ಮತ್ತು ಹೊಸ ಗದ್ದಿಗೆಗಳು ಕೂಡ ಉದ್ಘಾಟನೆಗಳು ಆಗ್ತಾ ಇದೆ. ಮತ್ತೆ 63 ಜೋಡಿ ಪ್ರಮಥರ ಮಂಟಪ ಪೂಜಾ ನಡೆಯಲಿದೆ. ಅದಿನ್ನೊಂದು ವಿಶೇಷವಾದ ಪೂಜೆ ಇದು. ಹಿಂದೆ ಇದನ್ನ ದೇವನೂರು ಮಠದಲ್ಲಿ 50 ವರ್ಷದ ಹಿಂದೆ ಮಾಡಿದ್ದು. ಈ ಜಿಲ್ಲೆ ಒಳಗಡೆ ಯಲಬುರ್ಗಿ ಜಿಲ್ಲೆಯಲ್ಲಿ ಎಲ್ಲೂ ಆಗಿಲ್ಲ. ಅದು ಒಂದು ಫ್ಯಾಮಿಲಿನ ಕೂರಿಸಿ ಪ್ರತ್ಯೇಕವಾಗಿ ಒಬ್ಬರು ಸ್ವಾಮೀಜಿ 63 ಜೋಡಿ ಕೂತು ಪೂಜೆ ಮಾಡುವಂತದ್ದು. ಅದು ಪವಿತ್ರವಾದ ಪೂಜೆ, ಪ್ರಮಥರ ಪೂಜೆ ಅಂತ. ನಮ್ಮ ತಾಲೂಕಿನ ಏಳಿಗೆಗೆ ಮತ್ತೆ ಎಲ್ಲಾ ಸಮಾಜಕ್ಕೆ ಸರ್ವಧರ್ಮಕ್ಕೂ ಒಳ್ಳೇದಾಗ್ಲಿ ಅನ್ನೋದಕ್ಕೆ 63 ಜೋಡಿಗಳಿಗೆ 63 ಉತ್ತಮವಾದ ಸ್ವಾಮೀಜಿಗಳು, ಅಂದ್ರೆ ಪ್ರತಿ ಇಂಡಿವಿಜುವಲ್ ಒಬ್ಬೊಬ್ರು ಸ್ವಾಮೀಜಿ 63 ಜೋಡಿಗಳು, 63 ಆಲ್ ಓವರ್ ಕರ್ನಾಟಕ ಸ್ವಾಮೀಜಿ ಕರೆಸಿ ಮಳೆ ಬೆಳೆ ನಮ್ಮ ತಾಲೂಕು ನಮ್ಮ ರಾಜ್ಯಕ್ಕೆ ಚೆನ್ನಾಗಾಗ್ಲಿ. ಇಲ್ಲೆಲ್ಲೂ ಮಾಡಲ್ಲ. ಇಡೀ ಕರ್ನಾಟಕದಲ್ಲಿ 3 ವರ್ಷ 5 ವರ್ಷಕ್ಕೆ ಒಂದು ಮಠ ಮಾತ್ರ ಮಾಡುತ್ತೆ. ಅದು ಈ ಬಾರಿ ನಮ್ಮ ಭಾಗ್ಯ, ನಮ್ಮ ಮಠದಲ್ಲಿ ಮಾದರಿ ಮಠದಲ್ಲಿ ಮಾಡ್ತಾ ಇದೆ. ಹಾಗೆ ಅಂದ್ರೆ ಒಂದು ಪೇರ್ನ ಕೂರಿಸಿ ಒಬ್ಬರು ಸ್ವಾಮೀಜಿ ಅದಕ್ಕೆ ಹೋಮಗಳ ಪೂಜೆ, ಅದು ಲಿಂಗು ಪೂಜೆ, ಪಾದ ಪೂಜೆ. ಇಂತಹ ಕಾರ್ಯಕ್ರಮದಲ್ಲಿ ನಾಡಿನ ವಿವಿಧ ಭಾಗದ ಮಠಾಧಿಪತಿಗಳು ಆಗಮಿಸ್ತಾ ಇದ್ದಾರೆ. ಅದರಲ್ಲಿ 6ನೇ ತಾರೀಕು ಖಂಡೋತ್ಸವ ಇದೆ. ಖಂಡೋತ್ಸವ ನಮ್ಮ ಮಠದ ಆವರಣದಲ್ಲಿ ಖಂಡೋತ್ಸವ ಇದೆ. ಹಾಗೆ ಬೆಳಗ್ಗೆ 9:30ಕ್ಕೆ ಕಳಸಾರೋಹಣ ಹಾಗೂ ಕುಂಭಾಭಿಷೇಕ, ಸಂಜೆ 7 ಗಂಟೆಗೆ ಶಿವದೀಕ್ಷೆ, ಲಿಂಗ ದೀಕ್ಷೆ. ಯಾರು ಬಂದ್ರು ಕೂಡ ಶಿವದೀಕ್ಷೆ, ಲಿಂಗ ದೀಕ್ಷೆ. ಅದೇನು ಬರೀ ಸೀಮಿತವಾಗಿಲ್ಲ, ಅದು ಯಾರು ಬಂದ್ರು ಕೂಡ ಅದು ಲಿಂಗ ದೀಕ್ಷೆ ಮತ್ತು ಶಿವದೀಕ್ಷೆ ಕೂಡ ಅದನ್ನು ಮಾಡ್ತಾ ಇದೀವಿ. ಜೊತೆಗೆ ಬೆಳಿಗ್ಗೆ 10:30ಕ್ಕೆ ಜಗದ್ಗುರು ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ನೇತೃತ್ವದಲ್ಲಿ ಧಾರ್ಮಿಕ ಸಭೆ ಪ್ರಾರಂಭವಾಗ್ತಾ ಇದೆ. ಅದಕ್ಕೆ ವಿಶೇಷವಾಗಿ ಅವತ್ತು 6ನೇ ತಾರೀಕು ನಮಗೆ ವಿಜಯಶಂಕರ್ ಅವರು, ರಾಜ್ಯಪಾಲರು ಕೂಡ ಬರ್ತಾ ಇದ್ದಾರೆ. ಜೊತೆಗೆ ಕುಮಾರಸ್ವಾಮಿ ಅವರು, HD ಕುಮಾರಸ್ವಾಮಿ ಅವರು ಸಭಾಂಗಣದ ಲೋಕಾರ್ಪಣೆ ಮಾಡ್ತಾ ಇದ್ದಾರೆ ಅವ್ರಿಗೆ. ಮತ್ತೆ ವಿಜೇಂದ್ರ ಅವರು ಬರಬೇಕಾಯ್ತು. ಕಾರಣಾಂತರದಿಂದ ಅವರು ಬಡ್ಜೆಟ್ ರದ್ದಸಿಂದ ಯಡಿಯೂರಪ್ಪ ಬರ್ತಾ ಇದ್ದಾರೆ. ಅವ್ರ ಬದಲು ಯಡಿಯೂರಪ್ಪ ಬರ್ತಾ ಇದ್ದಾರೆ. ಮತ್ತೆ ಹಾಗೆ ಲಕ್ಷ್ಮೀ ಹೆಬ್ಬಾಳ್ಕರ್, ಮತ್ತೆ ನಮ್ಮ ಶಾಸಕರು, ನಮ್ಮ ತಾಲೂಕಿನ ಶಾಸಕರ ಹರೀಶ್ ಗೌಡ್ರು, ಮತ್ತೆ ನಮ್ಮ ಮಾಜಿ ಶಾಸಕರಾದ ಮಂಜುನಾಥ್ ಅವರು ಕೂಡ ಆ ಸಭೆಯಲ್ಲಿ ಇರ್ತಾರೆ. ಮತ್ತೆ ಶಂಕರ ಬಿದರಿ ಅವರು, ನಮ್ಮ ರಾಜ್ಯದ ಅಖಿಲ ಭಾರತ ವೀರಶೈವ ಸಮಾಜದ ರಾಜ್ಯ ಘಟಕದ ಅಧ್ಯಕ್ಷರು, ಅವರು ಕೂಡ ಇರ್ತಾರೆ. ಮತ್ತೆ ನಮ್ಮ ಮಾಜಿ ಸಚಿವರು ಮತ್ತೆ ಹಾಲಿ MLC ವಿಶ್ವನಾಥ್ ಅವರು ಕೂಡ ಇರ್ತಾರೆ. ಹಾಗೆ ನಮ್ಮ MLCಗಳು ಎಲ್ಲರೂ ಕೂಡ ಶ್ರೀವತ್ಸ ಇರಬಹುದು, ಶ್ರೀವತ್ಸ ಶಾಸಕರು, ವಿವೇಕಾನಂದ ಮತ್ತೆ ಮಂಜೇಗೌಡರು, ಸಾರಾಮೇಶ್ವರು ಕೂಡ ಆ ಸಭೆಯಲ್ಲಿ ಪಾಲ್ಗೊಂಡಿರ್ತಾರೆ. ಹಾಗೆ 7ನೇ ತಾರೀಕು ನಮ್ಮ ಸುತ್ತೂರು ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ಮತ್ತು ಸಿದ್ಧಲಿಂಗ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲೂ ಕೂಡ ಧಾರ್ಮಿಕ ಸಭೆ ಇದೆ 7ನೇ ತಾರೀಕು. ಅಲ್ಲಿ ಮತ್ತೆ ನಮ್ಮ ಈ ವಿವಿಧ ಸ್ವಾಮೀಜಿಗಳು ಕೂಡ ಇರ್ತಾರೆ. ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಅವತ್ತು ಬರಬೇಕಾಯ್ತು. ಕಾರಣಾಂತರದಿಂದ ಅವರು ಬಡ್ಜೆಟ್ ಇರೋದ್ರಿಂದ ಸ್ವಲ್ಪ ಇನ್ನೂ ಕೂಡ ಅದು ಫೈನಲ್ ಏನಾಗಿಲ್ಲ. ಅದರಿಂದ ಅದೊಂದು ಸ್ವಲ್ಪ ಅನುಮಾನ ಇದೆ ಅದರಲ್ಲಿ. ಮತ್ತೆ ನಮ್ಮ ಕೇಂದ್ರದ ಸಚಿವರಾದ ಸೋಮಣ್ಣವರು ಕೂಡ ಇರ್ತಾರೆ. ಮತ್ತೆ ಈಶ್ವರ್ ಖಂಡ್ರೆ ಅವರು, ನಮ್ಮ ಕೇಂದ್ರ ಸಮಿತಿಯ ಅಖಿಲ ಭಾರತ ವೀರಶೈವ ಮಹಾಸಭಾದ